ಅಯ್ಯೋ ದೇವರೇ, ಇಷ್ಟು ದಿನ ಗೊತ್ತಿಲ್ಲದೆ ಎಷ್ಟು ಹಣವನ್ನು ಕಳೆದುಕೊಂಡೆವು ಅಂತ ಹೇಳೋದಂತೂ ಗ್ಯಾರಂಟಿ ಬಂಧುಗಳೇ. ನಮ್ಮ ಮಹಿಳೆಯರು ತುಂಬಾ ಬುದ್ಧಿವಂತರು, ಜಾಣರು. ಅವರಿಗೋಸ್ಕರ ಇವತ್ತು ನಾನು ಮನಿ ಸೇವಿಂಗ್ ಟಿಪ್ಸ, ಕಿಚನ್ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ. ಈ ವಿಡಿಯೋನ ನೋಡಿದರೆ ನೀವು ಹಣ ತುಂಬ ಸೇವ್ ಮಾಡೋದಂತೂ ಗ್ಯಾರಂಟಿ ಬಂಧುಗಳೇ. ಬನ್ನಿ ಹಾಗಾದರೆ ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇಷ್ಟ ಆದರೆ ಬಂಧು ಸರ್ಕಲ್ಗೆ ಶೇರ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಏನ್ರಿ ಇದು ಸಾಣಿಗೆ, ಕೊಬ್ಬರಿ ಚಿಪ್ಪು, ಮತ್ತು ಜೇನುತುಪ್ಪದ ಬಾಟ್ಲಿ, ಮತ್ತು ಬಾಡಿ ವಾಶ್ ಬ್ರಷ್, ಮತ್ತು ತೆಂಗಿನ ಜುಬ್ರ ಇವೆಲ್ಲ ವೇಸ್ಟು. ಯಾಕೆ ತೋರ್ಸಕತ್ತಾರೆ ಇವನ್ನ? ಮತ್ತು ಕತ್ರಿ ರೀ. ಈ ವೇಸ್ಟ್ನಿಂದನೇ ನಾವು ಬಿಸಾಕುವ ವಸ್ತುವಿನಿಂದ ಯಾವ ರೀತಿಯಾಗಿ ಯೂಸ್ ಮಾಡ್ಕೋಬೋದು, ಎಷ್ಟು ಅದ್ಭುತವಾಗಿರುವಂತಹ ಕೆಲಸ ಮಾಡುತ್ತೆ ಅನ್ನುವ ರೆಸಿಪಿನೇ ಇವತ್ತಿನ ಬಂಧುಗಳೇ. ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋನ ನೋಡಿರಿ. ಇದು ನೋಡಿರಿ ಕತ್ರಿ. ನಮಗೆ ಭಾಳ ದಿವಸ ನಾವು ಕಟ್ ಮಾಡಿ ಕೂಡ ಇದು ಮಂಡಾಗತ್ತೆ ರೀ. ಮತ್ತು ನಾ ಯೂಸ್ ಮಾಡ್ದೆ ಸ್ವಲ್ಪ ದಿವಸ ಪಕ್ಕಕ್ಕೆ ಇಟ್ಬಿಟ್ಟಿರ್ತೀವಿ ರೀ, ಅವಾಗೂ ಕೂಡ ಮಂಡಾಗತ್ತೆ ರೀ. ನಾ ಕೈಯಿಂದ ಹಿಂಗೆ ತೋರಿಸಿದ್ದೀನಿ ರೀ ಕೊರೆದು, ಆದರೂ ಕೈಗೇನೂ ಆಗ್ಲಿಲ್ಲ, ಅಷ್ಟು ಮಂಡಾಗೈತೆ ರೀ ಅದು. ಇದು ನೋಡಿರಿ ಬ್ಲೇಡ್ ರೀ, ಮಿಕ್ಸರ್ ಜಾರಿನ ಬ್ಲೇಡ್. ಹೊಸದಿದ್ದಾಗ ಶಾರ್ಪ್ ಇರ್ತೈತ್ರಿ, ನಾವು ಬಳಕೆ ಮಾಡ್ದಂಗೆ ಅದು ಏನಾಗತ್ತೆ ರೀ, ಮಂಡ್ ಹಾಕ್ಕೊಂತ ಬರುತ್ತೆ ರೀ. ನಾವು ಇದನ್ನು ರಿಪೇರಿ ಅಂಗಡಿಗೆ ಹೋದ್ರೆ 150 ರಿಂದ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ರೀ. ಬರೀ ಬ್ಲೇಡ್ ಹಾಕಿ ಕೊಡಂಗಿಲ್ಲ ರೀ ಅವರು, ಸಟ್ ಬರ್ತದಂತ ಪೂರಾ ಹಾಕಿ ಕೊಡ್ತಾರೆ ರೀ. ಹಂಗೆ ಮಾಡ್ದನ ನಾವು ಅಷ್ಟು ಹಣವನ್ನು ವೇಸ್ಟ್ ಮಾಡ್ದನ ಮನೆಯಲ್ಲಿರುವಂಥ ಸಾಮಗ್ರಿಯಿಂದ ಯಾವ ರೀತಿಯಾಗಿ ಬ್ಲೇಡನ್ನು ಶಾರ್ಪ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಬಂಧುಗಳೇ, ರೆಸಿಪಿ ಶುರು ಮಾಡೋಣ. ಮೊದಲಿಗೆ ನೋಡ್ರಿ, ನಾವು ಉಪ್ಪು ಇರ್ತೈತಲ್ರಿ, ಆ ಉಪ್ಪನ್ನು ಬಿಸಿಲಿಗೆ ಇಡ್ಬೇಕು ರೀ. ನಾವು ಒಂದು ತಾಟ್ನಾಗ ಹಾಕಿ ಅದು ಒಣಗಬೇಕು ರೀ, ಹಸಿ ಇರಬಾರ್ದು ರೀ. ಉಪ್ಪಿನಾಗ ತೇವಾಂಶ ಇರ್ತೈತೆ ರೀ, ಅದು ಪೂರಾ ಡ್ರೈ ಆಗ್ಬೇಕ್ರಿ. ಈಗ ಬಿಸಿಲಂತೂ ಛಳ ಇರ್ತೈತೆ ರೀ, ಒಂದು ದಿವ್ಸದಾಗ ಡ್ರೈ ಆಗತ್ತೆ ರೀ. ಆ ಡ್ರೈ ಆಗಿರುವ ಉಪ್ಪನ್ನು ನಾನಿಲ್ಲೇ ಮಿಕ್ಸಿ ಜಾರ್ನೊಳಗೆ ಹಾಕೊಳಕತ್ತೀನಿ ನೋಡ್ರಿ. ಅರ್ಧ ಹಾಕೋಬೇಡ್ರಿ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಹಾಕೋರಿ. ಯಾಕಂದ್ರೆ ಇರ್ತೈತೆ ರೀ ಉಪ್ಪು. ನಮಗೆ ಲೋಡ್ ಜಾಸ್ತಿ ಆಗಬಾರ್ದು. ಲೋಡ್ ಜಾಸ್ತಿ ಆದ್ರೆ ಮಿಕ್ಸರ್ಗೆ ಫಾಲ್ಟ್ ಆಗತ್ತೆ ರೀ. ಹಾಗಾಗಿ ನಾವು ಲೋಡ್ನೊಳಗೆ ಕಮ್ಮಿ ಹಾಕೋಬೇಕ್ರೆ ಭಾಳ ದಿನ ಬಳಕೆ ಬರ್ತಾವ್ರಿ ನಮ್ಮ ಮಿಕ್ಸರ್. ಈಗ ಉಪ್ಪಿನೊಳಗೆ ನೋಡ್ರಿ ಹಿಂಗೆ ಕಪ್ ಅಂದಿದ್ರೆ ತೆಗೆದು ಬಿಡ್ರಿ, ಅಂದ್ರೆ ನಮಗೆ ಯೂಸ್ ಮಾಡ್ಕೊಳಕ್ಕೆ ಏನೂ ಆಗಂಗಿಲ್ಲ ರೀ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡಿರಿ. ಈಗ ನೋಡ್ರಿ, ನಾನೀಗ ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದೀನಿ ರೀ. ಜಲ್ದಿ ಆಗತ್ತೆ ರೀ. ನಮ್ಮ ಬ್ಲೇಡ್ ಮೊದಲು ಹೆಂಗಿತ್ತು ರೀ, ಈಗ ನೋಡ್ರಿ ಎಷ್ಟು ಫಳ ಅಂತ ಹೊಳ್ಯಾಕತ್ತೈತೆ ನೋಡ್ರಿ. ಕಾಣಕತ್ತೈತದಿಲ್ಲ ರೀ ನಿಮ್ಗೆ? ಇದಕ್ಕೆ ನಾವೇನು ಮಷಿನ್ ಹಿಡಿಸಿಲ್ಲ, ಏನೂ ಇಲ್ಲ ರೀ. ಉಪ್ಪಿನ ಕಮಾಲ್ ರೀ ಇದು. ಈ ಉಪ್ಪಿನಿಂದ ಯಾವ ರೀತಿಯಾಗಿ ನಾವು ಎಷ್ಟು ಶಾರ್ಪ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ವಿ ನೋಡ್ರಿ. ಬರೀ ಒಂದು ಉಪ್ಪು ಸಾಕ್ರಿ, ಬೇರೆ ಏನೂ ಬ್ಯಾಡ್ರಿ. ಇಲ್ಲಿ ನೋಡ್ರಿ, ಇದು ಉಪ್ಪು ಕೂಡ ನಮ್ಮ ನೈಸ್ ಆಗೈತ್ರ. ಇದು ಉಪ್ಪು ಕೂಡ ನಮ್ಗೆ ವೇಸ್ಟ್ ಆಗಂಗಿಲ್ಲ ರೀ. ಇದು ನಾವು ಅಡುಗೆಗೆ ಯೂಸ್ ಮಾಡ್ತೀನಿ ರೀ. ನಾನು ಮನ್ಯಾಗ ದಿನ ಪುಡಿ ಉಪ್ಪು ಯೂಸ್ ಮಾಡೋದು ಇದೇ ರೀ. ಆದರೆ ವಿಡಿಯೋನ್ಯಾಗ ತೋರಿಸೋದ್ರಕ್ಕೆ ಮಾತ್ರ ನಾನೇನು ರೀ ಬೆಳ್ಳನ ಉಪ್ಪನ್ನು ತೋರಿಸ್ತಿರ್ತೀನಿ ರೀ ನಾನು ನಿಮಗೆ. ಇಲ್ಲಿ ನೋಡ್ರಿ, ಇದು ಇನ್ನೊಂದು ಸ್ವಲ್ಪ ಒಂದು ದಿವಸ ಪೂರ ನೀವು ಒಂದು ತಟ್ಟಿ ಒಳಗೆ ಹಾಕಿ ಆರಿಟ್ಟು ಬಿಡ್ರೆ ನಮ್ಮ ರೆಡಿಮೇಡ್ ಉಪ್ಪು ಯಾವ ಥರ ಸಳ್ಳಂತ ಬೀಳ್ತೈತಲ್ರಿ, TV ಒಳಗೆ ತೋರಿಸ್ತಾರ ಅಡ್ವರ್ಟೈಸ್ಮೆಂಟು, ಹಂಗೆ ಆಗತ್ತೆ ರೀ. ಇದು ಉಸಿರಿನಂಗೆ ಇರುವಂಥ ಉಪ್ಪು ಯಾವ ಥರ ಸಳ್ಳಂತ ಬೀಳ್ತಾ ಇದೆ ಅಂತ ತೋರಿಸ್ತಾರೆ ನೋಡ್ರಿ, ಸೇಮ್ ಹಂಗೆ ಆಗತ್ತೆ ರೀ. ಇದು ಒಂದು ಸ್ವಲ್ಪ ತಟ್ಟಿ ಒಳಗೆ ಹಾಕಿ ನೀವು ಒಂದು ಜಾರ್ನೊಳಗೆ ಬಾಟಲ್ನೊಳಗೆ ಹಾಕಿಡ್ರಿ. ನಾ ಹಂಗೆ ಮಾಡೋದ್ರಿ. ನಮ್ಮ ಬ್ಲೇಡು ಶಾರ್ಪ್ ಆಗತ್ತೆ ರೀ, ನಮ್ಮ ಮನೆಗೆ ಉಪ್ಪು ಯೂಸ್ ಆಗತ್ತೆ ರೀ. ₹1 ಖರ್ಚಿಲ್ಲ ರೀ ನಮ್ಗೆ. ಇಷ್ಟು ಹಣ ಉಳಿತಾಯ ಆತು ರೀ ಇದು. ಈಗ ನಮ್ಮ ಬ್ಲೇಡ್ ನೋಡ್ರಿ, ನಾ ತೋರಿಸ್ತೀನಿ. ನಮ್ಮ ಮಿಕ್ಸಿ ಜಾರ್ ಕೂಡ ನೋಡ್ರಿ ಎಷ್ಟು ಫಳ ಅಂತ ಹೊಳ್ಯಾಕತ್ತೈತೆ ನೋಡ್ರಿ. ನಮ್ಮ ಮಿಕ್ಸಿ ಜಾರ್ ಕೂಡ ಹಳೇದಾಗಿತ್ತು ರೀ, ಯೂಸ್ ಮಾಡಿ. ಈಗ ನೋಡ್ರಿ ಅದು ಎಷ್ಟು ಫಳ ಅಂತ ಹೊಳ್ಯಾಕತ್ತೈತೆ. ನಾ ತೋರ್ಸಾಕತ್ತೀನಿ ನೋಡ್ರಿ. ನಮ್ಮ ಬ್ಲೇಡೂ ಶಾರ್ಪ್ ಆತ್ರಿ, ಫಳ ಹೊಳಿತೈತಿ. ನಮ್ಮ ಮಿಕ್ಸಿ ಜಾರು ಕೂಡ ಫಳ ಹೊಳ್ಯಾಕತ್ತೈತಿ ನೋಡ್ರಿ. ಒಂದಲ್ರಿ, ಮೂರು ಉಪಯುಕ್ತ ಆದ್ರಿ. ನಮ್ಮ ಬ್ಲೇಡ್ ಶಾರ್ಪ್ ಆಯಿತು, ಫಳ ಹೊಳೀತು, ಮತ್ತು ಮಿಕ್ಸಿ ಜಾರ್ ಹೊಸದಾತ್ರಿ. ಈಗ ಕತ್ರಿ ನೋಡ್ರಿ, ನಾವಾಗ ಕಟ್ ಸಿಂಗಲ್ ಪದ್ರ ಕಟ್ ಆಗೋಲ್ರಿ. ಇದು ಈಗ ತೋರ್ಸಾಕತ್ತೀನೋದಿಲ್ಲ ರೀ. ಈಗ ಇದು ಹೋಲ್ ಬಿದ್ದಾವ್ರಿ ಅದಕ್ಕೆ 3. ಅದು ನಾವು ಹೋಲ್ ಬಿರೋ ಭಾಗವನ್ನು ತೆಗಿಬೇಕಾಗೈತೆ ರೀ. ಇದು ಬಟ್ಟೆ ನಮ್ಗೆ ಬೇಕಾಗೈತೆ ಅಂದ್ಕೊಡ್ರಿ. ಅವಾಗ ನಾವೇನು ಮಾಡ್ಬೇಕು ರೀ, ಇದು ಕಾಜಿನ ಬಾಟಲ್ ರೀ. ಇದು ಈ ಕಾಜಿನ ಬಾಟಲ್ ಇದ್ರ ಜೇನುತುಪ್ಪ ಐತ್ರಿ. ಆದರೂ ಕೂಡ ನಮಗೇನು ವೇಸ್ಟ್ ಆಗಂಗಿಲ್ಲ ರೀ ಜೇನುತುಪ್ಪ. ಆಮೇಲೆ ನಾವು ಯೂಸ್ ಮಾಡ್ಕೋಬೋದು ರೀ. ಈಗ ನೋಡಿರಿ, ಚಲೋತ್ನಂಗೆ ಕಾಜಿನ ಬಾಟ್ಲಿ ಏನೈತಲ್ಲ ರೀ, ಹಿಂಗೆ ಕಟ್ ಮಾಡ್ದಂಗೆ ಮಾಡಿರಿ ನೀವು. ಈಗ ಕೊನೆತನ ಮೊದಲು ತುದಿಯಿಂದ ಲಾಸ್ಟ್ ಎಲ್ಲಿವರೆಗೆ ಹೋಗ್ತೈತೆ ಅಲ್ಲಿವರೆಗೆ ಚಲೋತ್ನಾಗ ನೀವು ಕಟ್ ಮಾಡ್ಕೊತಾನೆ ಬರ್ರಿ. ನಾವು ಕಟ್ ಮಾಡ್ತೀವಲ್ಲ ರೀ, ಅದೇ ರೀತಿ ಕಟ್ ಮಾಡಿರಿ ನೋಡಿರಿ.
ಎಷ್ಟು ಶಾರ್ಪ್ ಆಯ್ತು ರೀ, ಹೌದಿಲ್ಲ ರೀ? ನಮಗೆ ಅದನ್ನು ಸಾನ್ಗಿ ಹೆಂಗೆ ಹಿಡಿಸಿರ್ತೀವಲ್ಲ ರೀ ಹಂಗೆ ಆಗತ್ತೆ ರೀ ಅದು. ಇನ್ನೊಂದು ಸ್ವಲ್ಪ ಮುಂದಾಗಿಲ್ರ, ಅದಕ್ಕೋಸ್ಕರ ನಾನು ಮುಂದೆ ಮಾಡಕತ್ತೀನಿ ನೋಡ್ರಿ. ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದೆ ಆಗ್ಬೇಕು ರೀ ಅದು. ಇಲ್ಲಿ ನೋಡ್ರಿ, ಈಗ ಪೂರ್ತಿ ನೀವು ಮೊದಲಿನಿಂದ ಆ ಸಂಧಿ ಎಲ್ಲಿ ತನಕ ಹೋಗ್ತೈತಿ ನಿಮ್ಮ ಬಾಟಲ್ ಅಲ್ಲಿ ತನಕ ಮಾಡಿರಿ. ನಮ್ಮ ಬಾಟಲ್ಗೆ ಏನೂ ಆಗಂಗಿಲ್ಲ ರೀ. ನಮ್ಮ ಒಳಗಿರುವಂಥ ಸಾಮಗ್ರಿ ಕೂಡ ನಾವು ಯೂಸ್ ಮಾಡ್ಕೋಬೋದು ರೀ. ಖಾಲಿ ಬಾಟ್ಲ್ ಹುಡುಕಿದ್ದೀನಿ ರೀ, ಸಿಗಲಿಲ್ಲ. ಹಾಗಾಗಿ ಖಾಲಿ ಬಾಟಲ್ ಜೇನುತುಪ್ಪದು ದಿನ ನಾವು ಕುಡ್ದು ಭಾಳ ಅದಾವೆ ರೀ. ಆದ್ರೆ ನಮ್ಗೆ ಬೇಕಂತ ಟೈಮ್ದಾಗ ಸಿಗೋದಿಲ್ಲ ರೀ ಅವು. ಅದಕ್ಕೋಸ್ಕರ ನಾನು ಅದರೊಳಗೆ ಇದ್ರೆ ಇರಲಿ ಬಿಡು ಅಂಥೇಳಿ ಅದರಿಂದ ನಾನು ನಿಮ್ಗೆ ತೋರಿಸಿದ್ದೀನಿ ರೀ. ಈಗ ನಾನು ನಿಮ್ಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಆವಾಗ ಒಂದೇ ಪದ್ರ ಕಟ್ ಆಗಲಿಲ್ಲ ರೀ. ಈಗ 4 ಪದ್ರ 8 ಪದ್ರ ಎಷ್ಟು ಬೇಕಾದಷ್ಟು ಪದ್ರ ಮಾಡಿಕೊಂಡ್ರು ಕೂಡ ನಾವು ಈಸಿಯಾಗಿ ಯಾವ ರೀತಿಯಾಗಿ ಕಟ್ ಆಗುತ್ತಾ ಅನ್ನೋದನ್ನು ಡೆಮೋ ಮುಖಾಂತರ ನಿಮಗೆ ತೋರಿಸ್ತೀನಿ ರೀ. ಆವಾಗ ನಿಮಗೆ ಕನ್ಫರ್ಮ್ ಆಗತ್ತೆ ರೀ. ನಾವು ಬರೀ ಬಾಯಿಂದ ಹೇಳೋದ್ರಿಂದ ಕನ್ಫರ್ಮ್ ಆಗೋದಿಲ್ಲ ರೀ. ಈಗ ನೋಡಿರಿ, ಇದು 4 ಪದ್ರ ಮಾಡ್ಕೊಂಡೀನಿ ರೀ ನಾ ಈಗ, ಹೌದಿಲ್ಲ ರೀ? ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ. ಒಳಗಿನ ಪದರೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗ್ಯಾವ್ರೆ ಹೆಚ್ಚು ಕಮ್ಮಿ, ಅದಕ್ಕೆ ನಾನು ಲೆವೆಲ್ ಮಾಡ್ಕೊಂಡೀನಿ ರೀ ಅವನ್ನ. ಈಗ ಕಟ್ ಮಾಡ್ತೀನಿ ನೋಡಿರಿ, ಎಷ್ಟು ಈಸಿಯಾಗಿ ಕಟ್ ಆಗ್ತೈತಿ ನೋಡಿರಿ ನೀವು. ನೋಡಿರಿ, ನಾ ಹಗರವಾಗಿನ ತೋರ್ಸಾಕತ್ತೀನಿ ರೀ ನಿಮಗೆ. ವಿಡಿಯೋನ ಪಾಸ್ ಮಾಡಿಲ್ರಿ, ಫಾಸ್ಟು ಮಾಡಿಲ್ರಿ. ಇಲ್ಲಿ ನೋಡಿರಿ ಎಷ್ಟು ಈಸಿಯಾಗಿ ಕಟ್ ಆಗ್ತೌದಿಲ್ಲ ರೀ ನಮ್ಮದು. ನೋಡಿರಿ ನಮ್ದು ಎಷ್ಟು ಶಾರ್ಪ್ ಆಗೈತೆ ನೋಡಿರಿ ನಮ್ಮದು ಕತ್ರಿ. ಆ ಕತ್ರಿ ಕೂಡ ಫಳ ಫಳ ಹೊಳ್ಯಾಕತ್ರಿ ಅಲ್ಲಿ. ಈಗ ಓಪನ್ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ, 2 ಪದ್ರ 4 ಪದ್ರ. ಈಗ ನೋಡಿರಿ, ಈಗ ಎಷ್ಟು ಮಾಡ್ಕೊಂಡಿವಲ್ರಿ ನಾವು. ಆಗಲೇ ನಾವು ಇಷ್ಟು ಮಾಡ್ಕೊಂಡಿವ್ರಿ. ಈಗ ಇನ್ನೂ ಡಬಲ್ ಮಾಡ್ಕೋತೀನಿ ರೀ, 8 ಪದ್ರ ಮಾಡ್ಕೋತೀನಿ ನೋಡಿರಿ ನಾ ಈಗ. 8 ಪದ್ರ ಮಾಡಿಕೊಂಡು ಕೂಡ ನಾವು ಯಾವ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಈಗ ನೋಡಿರಿ 16 ಪದ್ರ ಮಾಡ್ಕೋತೀನಿ ನೋಡಿರಿ. ಇಲ್ಲಿ ನೋಡಿರಿ 8 ಪದ್ರ ಅಲ್ರಿ. ಮೊದಲು ಮಾಡ್ಕೊಂಡಿದ್ದು 4 ಪದ್ರ ಅಲ್ರಿ, 8 ಪದ್ರ ರೀ ಅದು. ಈಗ ಅದ್ರ ಡಬಲ್ ಮಾಡ್ಕೊಳಕತ್ತೀನಿ ನೋಡಿರಿ. ನಾ ಮೊದಲು ಏನು ಮಾಡ್ಕೊಂಡಿನಲ್ರಿ ಅದ್ರ ಡಬಲ್ ಮಾಡ್ಕೊಳಕತ್ತೀನಿ ರೀ ಈಗ. ಈಗ ಇದನ್ನು ಕೂಡ ನಾನು ನಿಮಗೆ ಕಟ್ ಮಾಡಿ ತೋರ್ಸಾಕತ್ತೀನಿ ನೋಡಿರಿ, ಎಷ್ಟು ಆರಾಮಾಗಿ ಕಟ್ ಆಗತ್ತಂತ. ಇಲ್ಲಿ ನೋಡಿರಿ, ಆಯ್ತು ಹೌದಿಲ್ಲ ರೀ? ನಾವು 16 ಪದ್ರ ಮಾಡ್ಕೊಂಡ್ರು ಕೂಡ ನೋಡಿರಿ, ಈಗ 8 ಪದ್ರ ಇಲ್ಲಿಗೆ ಆಗೈತ್ರಿ, ಇಷ್ಟಕ್ಕೆ 4 ಪದ್ರ ಆಗೈತ್ರಿ. ಈಗ ನೋಡಿರಿ, ಇದು 2 ಪದ್ರ ರೀ. 16 ಪದ್ರ ಮಾಡ್ಕೊಂಡ್ರು ಕೂಡ ನಮ್ಗೆ ಈಸಿಯಾಗಿ ಯಾವ ರೀತಿಯಾಗಿ ಕಟ್ ಆಯಿತು ಅಂತ ನೋಡಿದ್ರೆ ಹೌದಿಲ್ಲ ರೀ? ಏನೂ ಕಷ್ಟ ಆಗಲ್ಲ ರೀ. ಬದಲು ಒಂದೇ ಪದ್ರ ಕಟ್ ಮಾಡೋಕೆ ನಾವು ಒದ್ದಾಡಿದೀವಿ ರೀ. ಈಗ ನೋಡಿರಿ ನಮ್ದು ಎಷ್ಟು ಫಳ ಫಳ ಅಂತ ಹೊಳ್ಯಾಕತ್ತೈತೆ ನೋಡಿರಿ ಕತ್ರಿ. ನೋಡಿದ್ರೆ ಹೌದಿಲ್ಲ ರೀ? ಎಷ್ಟು ಶೈನಿಂಗ್ ಬರ್ತೈತೆ ರೀ. ಮತ್ತು ನಾವು ಸಾಣ್ಗಿ ಹಿಡ್ಸಿದ್ರೆ ಯಾವ ರೀತಿಯಾಗಿ ಚೂಪಾಗತ್ತೆ ರೀ, ಅದಕ್ಕಿಂತ ಜಾಸ್ತಿ ಚೂಪಾಗತ್ತೆ ರೀ. ಇದು ತೆಂಗಿನ ಜುಬ್ರ ರೀ, ವೇಸ್ಟ್ ರೀ. ಇದು ತೆಂಗಿನ ಜುಬ್ರ ವೇಸ್ಟ್ ಅಂತ ನಾವು ಬಿಸಾಕ್ತೀವಿ ರೀ. ಆ ವೇಸ್ಟ್ ಇರೋದನ್ನು ನಾವು ಎಷ್ಟು ಉಪಯೋಗ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಅಂತ ತೋರಿಸ್ತೀನಿ ನೋಡಿರಿ. ಇದನ್ನು ಗೊತ್ತಾದ್ರೆ ನೀವು ತೆಂಗಿನ ಜುಬ್ರ ಕೂಡ ನೀವು ಬಿಸಾಕಂಗಿಲ್ಲ ರೀ. ಆದ್ರೇನು ರೀ, ತೆಂಗಿನ ಜುಬ್ರ ಸ್ಟಿಪ್ ಆಗಿರ್ಬೇಕು ರೀ, ಗಟ್ಟಿ ಇರ್ಬೇಕು ರೀ ಅದು. ಅದಕ್ಕೆ ನೋಡಿರಿ, ಹಿಂಗೆ ಕಟ್ ಮಾಡ್ದಂಗೆ ಮಾಡಿರಿ. ಇಲ್ಲಿ ನೋಡಿರಿ, ಹಿಂಗೆ ನೀವು ಬೇಕಾದಂಗೆ ಮಾಡಿರಿ ಅದನ್ನು. ಒಟ್ಟು ನೀವು ರೀ ನಿಮ್ಮ ಕತ್ರಿ ಎಲ್ಲೆಲ್ಲಿ ಹೋಗುತ್ತೆ ದೂರತತ್ ನೋಡಿರಿ, ಹಾಗೆಲ್ಲ ಮಾಡಿರಿ. ಹಿಂಗೆ ಚಲೋ ಹೊತ್ನಂಗೆ ಹಿಂಗೆ ಕಟ್ ಮಾಡ್ದಂಗೆ ಮಾಡಿರಿ. ಹಿಂಗೆ ಮಾಲಿಷ್ ಮಾಡ್ದಂಗೆ ಮಾಡಿರಿ. ನೋಡಿರಿ ನಿಮ್ಗೆ ಹ್ಯಾಂಗೆ ಬರ್ತದೆ ಹಂಗೆ ಮಾಡಿರಿ. ಆ ಕೆಳಗೆ ಪುಡಿ ಬೀಳ್ತಿರ್ತೈತ್ರ, ನೀವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಆಮೇಲೆ ಕಸ ಗುಡಿಸ್ಕೊಂಡ್ರೆ ಹೋಗ್ಬಿಡ್ತೈತೆ ರೀ ಅದು. ಈಗ ನೋಡಿರಿ, ಈಗ ನಾವು ಬಟ್ಟೆ ಅಲ್ರಿ ಈ ಇಷ್ಟು ಗಟ್ಟಿನ ಪೀಸನ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ನಾ. ಈಗ ಬಟ್ಟೆ ಕಟ್ ಮಾಡಿದಿಲ್ಲ ರೀ ಆಗಲೇ. ಈಗ ತೆಂಗಿನ ಜುಬ್ರ ಎಷ್ಟು ಗಟ್ಟಿ ಐತ್ರಿ, ಇದು ತೋರಿಸಿದ್ನಲ್ರಿ ನಿಮ್ಗೆ. ಈಗ ಗಟ್ಟಿಗಿರುವ ತೆಂಗಿನ ಜುಬ್ರ ಕೂಡ ಕಟ್ ಆಗುತ್ತೆ ನೋಡ್ರಿ. ಇದನ್ನು ನಿಮಗೆ ಮಷಿನ್ ಸಾಣ್ಗಿ ಹಿಡ್ಯಾಕೆ ಬರ್ತಾರಲ್ರಿ, ಯಾರೂ ಹೇಳ್ಕೊಡಂಗಿಲ್ಲ ರೀ ಇಂಥವೆಲ್ಲ. ನಾವು ಮನ್ಯಾಗನ್ನ ತಿಳ್ಕೊಬೇಕ್ರಿ ಇವನ್ನ. ನೋಡಿರಿ ಎಷ್ಟು ಕಟ್ಟಾಯಿತು, ಎಷ್ಟು ಈಸಿಯಾಗಿ ನಮ್ಗೆ ಇನ್ನೂ ಶೈನಿಂಗ್ ಬರಕತ್ತೈತೆ ನೋಡ್ರಿ ನಮ್ದು. ಇಲ್ಲಿ ನೋಡಿರಿ, ಈಗ ನಾವು ಏನಾರ ಕೈ ಹಿಂಗೆ ಮುಟ್ಟಿದ್ವಿ ಅಂದ್ರೆ ಕೈ ಕೊರ್ದ ಬಿಡ್ತೈತೆ ರೀ, ಅಷ್ಟು ಶಾರ್ಪ್ ಆಗೈತೆ ರೀ ನಮ್ದು. ಇಲ್ಲಿ ನೋಡಿರಿ, ಇಲ್ಲಿ ಮ್ಯಾಲೆ ಇದ್ದಿದ್ದು ನೋಡಿರಿ ಆ ಥರ ಬಣ್ಣಿತ್ತು ರೀ. ಈಗ ನಾವು ತೆಂಗಿನ ಜುಬ್ರದಿಂದ ಮಾಡೋದ್ರಿಂದ ಅದು ಏನಾಯ್ತು ರೀ, ಫುಲ್ ನಮಗೆ ಶಾರ್ಪ್ ಆಯ್ತು ರೀ. ಈಗ ಇದು ನೋಡಿರಿ ಸಾಣ್ಗಿ ಇದು ನೋಡಿರಿ, ನಾವು ತಗಡಿನ ಸಾಣ್ಗಿ ಈಗ ಯಾರು ಯೂಸ್ ಮಾಡ್ತಾರ ಅಂದ್ಕೊಂಡು ಪಕ್ಕಕ್ಕೆ ಇಟ್ಬಿಟ್ಟಿರ್ತೀವಿ ರೀ ನಾವು. ಈಗ ಎಲ್ಲರೂ ಯೂಸ್ ಮಾಡೋದು
ಆಲಿಮನಿ ಸಾಣಿಗೆ ತಗಡಿನ ಸಾಣಿಗೆ ರೀ. ಈಗ ಆ ತಗಡಿನ ಸಾಣಿಗೆ ಸುಧಾ ನಮ್ಗೆ ಯೂಸ್ ಆಕತ್ತೆ ನೋಡಿರಿ. ಈಗ ತಗಡಿನ ಸಾಣಿಗೆ ನಾವು ಬ್ಯಾಡ ಅಂಥೇಳಿ ವೇಸ್ಟ್ ಅಂತ ತೆಗೆದಿಟ್ಟದ್ದನ್ನು ಕೂಡ ಇವಾಗ ಹೊರಗೆ ತೆಗಿತೀರಿ ನೀವು ಇದನ್ನು ನೋಡಿದ್ರಿ ಅಂದ್ರೆ. ಇಲ್ಲಿ ನೋಡಿರಿ, ಅದು ದಂಡಿ ಬಂದಿರ್ತೈತಲ್ರಿ, ಅದ್ರ ಮ್ಯಾಲೆ ರೀ ಹಿಂಗೆ ಕಟ್ ಮಾಡ್ಕೊಂಡಂಗೆ ಮಾಡಿರಿ. ನೀವು ಹಿಂಗೆ ಕ್ರಾಸ್ ಇಟ್ಕೊಂಡು ಕಟ್ ಮಾಡ್ಕೊಂಡಂಗೆ ಮಾಡಿರಿ. ಇಲ್ಲಿ ನೋಡಿರಿ, ಹಿಂಗೆ ಮಾಡ್ಕೊರಿ. ಈಗ ನಾವು ಬಟ್ಟೆ ಕಟ್ ಮಾಡ್ತೀವಲ್ರಿ, ಅದೇ ಥರನ ಹಿಂಗೆ ಕಟ್ ಮಾಡ್ಕೊತ ಹೋಗ್ರಿ ನೀವು. ನೋಡಿರಿ, ಹಿಂಗೆ ನಾವು ಎಡ್ಜಿಸ್ ಏನೇನ ಕಟ್ ಮಾಡ್ತಿರ್ತೀವಿ ನೋಡಿರಿ, ಪೇಪರ ಅದೆಲ್ಲ ಕಟ್ ಮಾಡ್ತಿರ್ತೀವಲ್ರಿ, ಮ್ಯಾಲಿಂದ ಏನೇನ ನಾವು ವರ್ಕ್ ಮಾಡಬೇಕಾದ್ರೂ ಕೂಡ ಮ್ಯಾಲಿನ ರಟ್ಟಿನ ಬಾಕ್ಸಿಗೆ ಕಟ್ ಮಾಡ್ತಿರ್ತೀವಿ ನೋಡಿರಿ. ಆ ಥರ ಕಟ್ ಮಾಡಿರಿ. ಆ ಥರ ಕಟ್ ಮಾಡಿದ್ರು ನೋಡಿರಿ. ಇಲ್ಲಿ ನೋಡಿರಿ, ಈಗ ನೋಡಿರಿ ನಮ್ಮ ಎಲ್ಲ ಕಡೆಗೂ ನಾವು ಹಿಂಗೆ ಕಟ್ ಮಾಡ್ಕೊತ ಹೋಗ್ರಿ ನೀವು. ನಿಮ್ಮ ಕತ್ರಿ ಎಲ್ಲಿ ತನಕ ಹೋಗುತ್ರಿ, ಕೊನೆಯಿಂದ ಆ ಸಂಧಿವರೆಗೂ ಅಲ್ಲಿ ತನಕ ಹಿಂಗೆ ಮಾಡಿರಿ ನೀವು. ಈಗ ನೋಡಿರಿ, ನಮ್ಮ ಕತ್ರಿ ಗಿತ್ರಿ ಏನಾನ ಜಂಗ್ ಆಗಿತ್ತು ಅಂದ್ರೆ ಬಿಡ್ತತ್ರಿ ಇದು. ಇಲ್ಲಿ ನೋಡಿರಿ, ಕಾಣಕತ್ತದಿಲ್ರಿ ನಿಮಗೆ. ಆ ಕತ್ರಿ ಒಳಗಡೆ ಒಂದು ಸ್ವಲ್ಪ ದಿವಸ ನಾವು ಯೂಸ್ ಮಾಡ್ದನ ನಾವು ಇಟ್ಟಿರ್ತೀವಲ್ರಿ, ಒಂದು ಸ್ವಲ್ಪ ಜಂಗ್ ಆಗಿರ್ತೈತೆ ರೀ. ನಮ್ಮ ಕಣ್ಣಿಗೆ ಕಾಣದಿದ್ರು ಕೂಡ ಅದು ಜಂಗಾಗಿ ಈಗ ಕಾಣಕತ್ತೈತೆ ನೋಡಿರಿ. ನಿಮ್ಮ ಕೈಗೆ ಹಿಡಿದು ತೋರಿಸಿನಲ್ರಿ, ಈಗ ಎಷ್ಟು ನೀಟಾಯ್ತು ನೋಡಿರಿ ನಮ್ಮದು. ಹೌದಿಲ್ರಿ? ಈ ಕತ್ರಿ ಎಲ್ಲ ನಮ್ಮದು ಕಲಿ ಕಲಿ ಆಗಿತ್ತು ರೀ, ಕಪ್ಪಾಗಿತ್ತು ರೀ, ಎಷ್ಟು ಚೂಪಾಗ್ಯಾವ ನೋಡ್ರಿ. ಇದು ನೋಡ್ರಿ ನಮ್ದು ವಾಶ್ ಬ್ರಷ್ ರೀ. ನಾವು ಇದರಿಂದ ಏನು ಮಾಡ್ತೀವಿ ರೀ, ಬಾಡಿನ ತಿಕ್ಕೋತೀವಿ ರೀ. ಈ ಬ್ರಷ್ನಿಂದ ಕೂಡ ನಾವು ಮಾಡ್ಕೋಬೋದು ರೀ. ಅಂದ್ರೆ ರೀ ಇದು ಬ್ರಷ್ ವೇಸ್ಟ್ ಆಗತ್ತೆ ರೀ, ಯೂಸ್ ಮಾಡೋಕೆ ಬರಂಗಿಲ್ಲ ರೀ, ಪುಡಿ ಪುಡಿ ಆಗ್ತೈತೆ ರೀ. ಈಗ ನಾನು ಕಟ್ ಮಾಡಿ ತೋರಿಸಿನಲ್ರಿ ಸಾಣಿಗೆ, ಅದೇ ರೀತಿನ ಮಾಡ್ಕೊರಿ. ನಿಮ್ಮ ಮನ್ಯಾಗ ಸಾಣಿಗೆ ಇಲ್ಲ, ಬಾಟ್ಲಿ ಇಲ್ಲ ಅಂದ್ರೆ, ನಿಮ್ಮ ಮನ್ಯಾಗ ಏನು ಸಾಮಾನು ಇಲ್ಲ ಅಂದರೆ ಇದು ಅಂತೂ ಎಲ್ಲರ ಮನ್ಯಾಗ ಇರ್ತೈತೆ ರೀ. ಅದಕ್ಕೋಸ್ಕರ ನಾ ಇದನ್ನು ತೋರ್ಸಾಕತ್ತೀನಿ ರೀ. ನಾ ಇದನ್ನು ಮಾಡಂಗಿಲ್ಲ ರೀ, ವೇಸ್ಟ್ ಮಾಡಂಗಿಲ್ಲ ರೀ. ಯಾಕಂತ ಇದು ವೇಸ್ಟ್ ಮಾಡಿದ್ರೆ 20 ರೂಪಾಯಿ ವೇಸ್ಟ್ ಆಗತ್ತೆ ರೀ. 20-25 ರೂಪಾಯಿ ನಾವು ಯಾಕೆ ವೇಸ್ಟ್ ಮಾಡ್ಕೋಬೇಕು ರೀ? ಅದಕ್ಕೋಸ್ಕರ ನಿಮ್ಮ ಮನ್ಯಾಗ ಇಲ್ಲಂದ್ರೆ ಪಕ್ಷದಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೋಬೇಕು ಅನ್ನೋದು ಉದ್ದೇಶಕ್ಕೋಸ್ಕರ ನಾವು ತೋರ್ಸಾಕತ್ತೀನಿ ರೀ. ಇಲ್ಲಾಂದ್ರೆ ನಾವು ಯೂಸ್ ಮಾಡಿ ಹಳೇದಿರ್ತೈತಲ್ರಿ, ಅದರಿಂದ ಕೂಡ ನೀವು ಮಾಡ್ಕೋಬೋದು ರೀ. ನಾವು ಯೂಸ್ ಮಾಡಿ ಬಿಸಾಕ್ತಿರ್ತೀವಿ ರೀ, ನಾ ಹಳೇದಾಗೈತೆ ಅಂಥೇಳಿ ಬಿಸಾಕಿ ಹೊಸ ತೊಗೋತಿರ್ತೀವಿ. ಅದನ್ನು ನೀವು ಯೂಸ್ ಮಾಡಿಕೊಂಡು ಕತ್ರಿಯನ್ನು ಚೂಪ್ ಮಾಡ್ಕೋಬೋದು ರೀ. ನೋಡಿದ್ರೋದಿಲ್ರಿ, ಈಗ ಇದು ಕೊಬ್ಬರಿ ಚಿಪ್ ರೀ. ಈ ಕೊಬ್ಬರಿ ಚಿಪ್ಪು ಇದರಿಂದ ಏನು ಮಾಡಬೇಕು, ಇದರಿಂದ ಕೂಡ ನಾವು ಮಾಡ್ಕೋಬೋದು ರೀ. ಸ್ವಲ್ಪ ಕೊಬ್ಬರಿ ಚಿಪ್ಪ ಲೆಂತ್ ಇರೋದನ್ನು ತೊಗೊಳ್ರೆ ಅಂದ್ರೆ ನಮ್ಗೆ ಹಿಡಿಯಾಕ ಸಫಿಷಿಯೆಂಟ್ ಆಗ್ಬೇಕು ರೀ. ನಾವು ಸಣ್ಣದಿತ್ತಂದ್ರೆ ನಮ್ಮ ಕತ್ರಿ ಏನಾಗುತ್ತೆ ರೀ, ಒಂದೊಂದು ಸಲ ಕೈಗೆ ಬೀಳೋ ಚಾನ್ಸಸ್ ಇರ್ತಾವೆ ರೀ. ಬೆರಳಿಗೆ ಬಿತ್ತಂದ್ರೆ ಬೆರಳ ಕಟ್ಟಾಗತ್ತೆ ರೀ. ಅದಕ್ಕೋಸ್ಕರ ಸ್ವಲ್ಪ ಉದ್ದದಿರುವಂಥ ಕೊಬ್ಬರಿ ಚಿಪ್ಪನ್ನು ತೊಗೊಂಡು ಇಲ್ಲಿ ನೋಡ್ರಿ ಹಿಂಗೆ ಮಾಡಿರಿ. ನಾವೇನನ್ನ ಕಟ್ ಮಾಡ್ತಿರ್ತೀವಲ್ರಿ, ಹಂಗೆ ಕಟ್ ಮಾಡ್ಬೇಕ್ರಿ. ಇಲ್ಲಿ ನೋಡ್ರಿ, ಅದಕ್ಕೂ ಕೂಡ ಶಾರ್ಪ್ ಆಗತ್ತೆ ರೀ. ನೋಡಿರಿ ಎಷ್ಟು ಎಲ್ಲನೂ ಮಾಡ್ತಾ ಮಾಡ್ತಾ ನಮ್ಮ ಕತ್ರಿ ಅನ್ನೋದು ಎಷ್ಟು ಶಾರ್ಪ್ ಆಯ್ತು ನೋಡ್ತಿದ್ರಲ್ಲಿ, ಕಾಣಕತ್ತೈತೆ ಹೌದಿಲ್ರಿ? ಅಲ್ಲಿ ಕೈ ಅಕಸ್ಮಾತಾಗಿ ನೀವು ಹಿಂಗೆ ಮಾಡಿದ್ರೆ ಅಂದ್ರೆ ಕೈ ಕೊರ್ದ ಬಿಡ್ತೈತೆ ರೀ. ಬಳ್ಳಿನಿಂದ ನಿಮಗೆ ತೋರಿಸ್ಬೇಕಂದ್ರೆ ನಾ ಕೈ ಕೊರ್ದು ಬಿಡ್ತೈತೆ ರೀ. ಇಲ್ಲಿ ನೋಡ್ರಿ, ಮನ್ಯಾಗ ಯಾರನ್ನ ಮಾಡೋರಿದ್ರೆ ಅದನ್ನು ನಿಮಗೆ ಡೆಮೋ ತೋರಿಸ್ತಿದ್ದೀನಿ ರೀ. ನಮ್ಮ ಮನ್ಯಾಗ ಮಾಡೋರು ಯಾರೂ ಇಲ್ಲರಿ, ಅದಕ್ಕೋಸ್ಕರ ನಾ ಅದನ್ನು ಆ ಪ್ರಯತ್ನಕ್ಕೆ ಹೋಗಿಲ್ರಿ, ಅಂಥ ಆಹಾರ ಸಾಹಸಕ್ಕೆ ಮಾಡೋಕೆ ಹೋಗಿಲ್ರಿ ನಾನು. ಹಂಗೆ ತೋರ್ಸಾಕತ್ತೀನಿ ನೋಡಿರಿ. ಕೈ ನೋಡಿದ್ರಿ ಈ ಟ್ರಕ್ ಕೊರಿತೈತೆ ಅಂಥೇಳಿ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಾಗ್ತಿರ್ತೈತೆ ಅದು ಎಷ್ಟು ಚೂಪಾಗೈತೆ ಅಂತ. ಇಲ್ಲಿ ನೋಡ್ರಿ, ನೋಡ್ತಿರೋದಿಲ್ಲ ರೀ? ನೋಡಿರಿ ಎಷ್ಟು ಚೂಪಾಗೈತೆ, ಎಷ್ಟು ಶೈನಿಂಗ್ ಬಂದೈತೆ. ಇದನ್ನು ನಾವು ಕತ್ರಿ ಸಾಣ್ಗಿ ಹಿಡಿಸಿ 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 ಏನಾಗತ್ತೆ ರೀ, ಕೊನೆಗೆ ನಾವು ಕತ್ರಿ ಬಿಟ್ಟು ಹೊರಸ ಕತ್ರಿಯನ್ನು ನಾವು ತೊಗೋಬೇಕಾಗತ್ತೆ ರೀ. ಅದೇನು ಅವಶ್ಯಕತೆ ಇಲ್ಲರಿ. ಈಗ ನಾವು ಸಾಣ್ಗಿ ಹಿಡಿಸಿದಾಗ ಅದಕ್ಕೆ ಕತ್ರಿ ಸೌಸ್ಕೊಂತ ಬರ್ತಿರ್ತೈತೆ ರೀ. ಸಾಣ್ಗಿ ಹಿಡೋ ಮುಂದೆ ನೋಡ್ತಿರ್ಬೇಕು ರೀ ನೀವು. ಚಮಕ್ ಚಮಕ್ ಅಂತೇಳಿ ಅದು ಕಟ್ಟಾಕೋಂತ ಬರ್ತಿರ್ತೈತೆ ರೀ, ಅದು ಪುಡಿ ಎಲ್ಲ ಹೋಗ್ತಿರ್ತೈತೆ ರೀ. ಹಿಂಗೆ ಮಾಡೋದ್ರಿಂದ ನಾವು ಕತ್ರಿ ನಮ್ಮ ಜೀವಮಾನವರೆಗೆ ಯೂಸ್ ಮಾಡ್ಕೋಬೋದು ರೀ. ಅದು ₹1 ಖರ್ಚಿಲ್ಲದ. ಅರ್ಥ ಆಯ್ತದಿಲ್ಲ ರೀ? 1, 2, 3, 4, 5 ಸಾಮಗ್ರಿಯಿಂದ ಕೂಡ ನಾವು ಕತ್ರಿಯನ್ನು ಶಾರ್ಪ್ ಮಾಡ್ಕೋಬೋದ್ರೆ. 5 ಸಾಮಗ್ರಿ ಬೇಕಂತಿಲ್ರಿ, ಇದ್ರೊಳಗೆ ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಅದರಿಂದ ನೀವು ಕತ್ರಿಯನ್ನು ಶಾರ್ಪ್ ಮಾಡ್ಕೋಬಹುದು. ಶೋರ್ ಹೌದಿಲ್ರಿ? ಅರ್ಥ ಆಯ್ತಿಲ್ರಿ? ಈ 5 ಸಾಮಾನ್ದೊಳಗೆ ಒಂದಿಲ್ಲ ಒಂದು ಸಾಮಾನು ಎಲ್ಲರನ್ಯಾಗೂ ಇದ್ದೇ ಇರ್ತಾವ್ರೆ. ಅದು ತಪ್ಪದ ಒಂದು ಸಾರಿ ಟ್ರೈ ಮಾಡಿರಿ. ನಿಮಗೆ ಏನರ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿರಿ. ನಿಮ್ಮ ಅಮೂಲ್ಯವಾದ ಟೈಮನ್ನು ನನ್ನ ರೆಸಿಪಿ ನೋಡೋದಕ್ಕೆ ಮೀಸಲಾಗಿರಿಸಿದಂಥ ಎಲ್ಲ ವೀಕ್ಷಕರಿಗೂ ನನ್ನ ಅನಂತ ಧನ್ಯವಾದಗಳು ರೀ. ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ.